ಕಾರ್ಯಕ್ರಮ ಮಾಡಿದ್ಮೇಲೂ ನಿಮ್ಮ ಮನಸ್ಸಲ್ಲಿ ಒಂದು ಪುಟ್ಟ ಖಾಲಿ ಭಾವನೆ ಇತ್ತು, ಮಾಧ್ಯಮದವರಿಗೆ ಜನರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನೀವು ಪ್ರೀತಿಯಿಂದ ಕಾಯ್ತಾ ಇದ್ರಿ. ಇದೀಗ ಆ ಸಮಯ ಬಂದಿದೆ ಸರ್, ಓವರ್ ಟು ಯು. ಎಲ್ಲರಿಗೂ ಥ್ಯಾಂಕ್ಸ್. ಮೊನ್ನೆ ಈವೆಂಟಲ್ಲಿ ಎಲ್ಲನೂ ಮಾತಾಡ್ಸೋಕ್ಕಾಗಲಿಲ್ಲ. ಪಾಪ ನಿಮ್ಮ ಮಾಧ್ಯಮದವ್ರು ಕರ್ಕೊಬಂದು ಆ ಚಳಿಯಲ್ಲಿ ಕೂರಿಸಿ ಪಾಪ ನೀವು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಸರ್ ನವರಸನ ಆ ಚಳಿಯಲ್ಲಿ ಪಾಪ ಇಲ್ಲಿ ಕೂರಿಸ್ಕೊಂಡು ಬೇರೆಯವರು ಅದು GTV ಕೊಟ್ಟಿದ್ವಿ. ಆ GTVಯಲ್ಲಿ ಅವ್ರ ಪ್ರೋಗ್ರಾಮ್ ತೊಗೊಳಕ್ಕೆ ನಿಮ್ಗೆ ಕಂಟೆಂಟ್ ಕೊಟ್ಟಿಲ್ಲ. ಅದರಿಂದ ಈ ಪ್ರೋಗ್ರಾಮು ನಿಮ್ಮ ಮಾಧ್ಯಮದವ್ರಿಗೆ ಮತ್ತು ನಮ್ಮ ಶಿವಣ್ಣ ಹತ್ರ ನಾನು ಏನೇನೋ ಮಾತಾಡಬೇಕು ಅಂತಿತ್ತು, ಶಿವಣ್ಣನ ಬಗ್ಗೆ, ನಮ್ಮ ಉಪ್ಪಿ ಸರ್ ಬಗ್ಗೆ ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಸರ್ ಬಗ್ಗೆ ಮಾತಾಡಬೇಕಾಯಿತು. ಅಲ್ಲಿ ನನಗೆ ಮೈಕ್ ಕೊಟ್ಟಿಲ್ಲ, ಅವ್ರಿಗೆ ಕಂಟೆಂಟ್ ಏನೋ ನನಗೆ ಕೊಡಲಿಲ್ಲ. ಇವತ್ತು ಮಾತಾಡೋ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲನೂ ಇಲ್ಲಿ ಕರೆದು ನಿಮ್ಮ ಮುಂದೆ ಮಾತಾಡಬೇಕು, ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಫಸ್ಟ್ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಣ್ಣ ನಾನು ಮಾತಾಡಬೇಕು, ತುಂಬ ಮಾತಾಡಬೇಕು. ನನಗೋಸ್ಕರ ಒಂದು 10 ನಿಮಿಷ ಲೇಟ್ ಆಗ್ಬೋದಣ್ಣ. ಈ ಜರ್ನಿ 3 ವರ್ಷ ಜರ್ನಿ, ಈ ನಮ್ಮ ಜೊತೆ ಇರೋರು 3 ವರ್ಷದಿಂದ ನಮ್ಮ ಟೆಕ್ನಿಷಿಯನ್ ಆಗಲಿ ಯಾರೇ ಆಗಲಿ ನನ್ನ ಹತ್ರ ಕೆಲಸ ಮಾಡಿಕೊಂಡು, ನಮ್ಮ ಮಂಜು ಬಂದಿಲ್ಲ, ನಮ್ಮ ಮೈನ್ ಪಿಲ್ಲರೇ ಬಂದಿಲ್ಲ. ಇವತ್ತು ನಮ್ಮ ಡೈರೆಕ್ಟ್ರು ಏನೋ ಸ್ವಲ್ಪ ಕೆಲಸ ಇತ್ತು, ಅವರು ಚೆನ್ನೈಗೆ ಹೋದರು. ಅದರಿಂದ ನಾವು ಅಣ್ಣ ನಾನು ಇರಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್, ನೀವು ಓಕೆ ಇದು ಮಾಡಿ, ಶಿವಣ್ಣ ಇದ್ದಾರೆ, ನಮ್ಮ ರಾಜ್ಬಿ ಶೆಟ್ಟಿ ಸರ್ ಇದ್ದಾರೆ, ನಮ್ಮ ಉಪೇಂದ್ರ ಸರ್ ಇದ್ದಾರೆ, ನಾನೇ ಇವತ್ತು ಸ್ವಲ್ಪ ಮಾತಾಡ್ತೀನಿ, ನಿಮ್ಮದೆಲ್ಲ ಸೇರಿ ನಾನೇ ಮಾತಾಡ್ತೀನಿ ಸರ್, ನೀವು ಆರಾಮಾಗಿ ಹೋಗಿ ಸರ್ ಅಂತ ಹೇಳಿದೆ ನಾನೇ. ಅದೇನಿದೆಯೋ ಅದು ಕೆಲಸ ಸ್ವಲ್ಪ ಟೆಕ್ನಿಕಲ್ ಏನೋ ಇದಿತ್ತು ಅಂತ ನಾನು ಹೋಗಲೇಬೇಕು ಅಂದರು. ಹೋಗಿ ಬನ್ನಿ ಸರ್ ಅಂದರು. ಈ 45 ಬಗ್ಗೆ ಮಾತಾಡೋಣ. ಈ 45 ಬಗ್ಗೆ ಎಲ್ಲ ಪ್ಲೆಷಲ್ಲಾಗೇ ಬರ್ತಾಯಿದೆ. ನೀವು ಫಸ್ಟ್ ಟೈಮ್ ನಮ್ಮ ಆನಿಮೇಷನ್ ಮಾಡಿದ್ದು. ಆಮೇಲೆ ನಮ್ಮ ಶಿವಣ್ಣ ಬಂದಮೇಲೆ ಒಂದೊಂದು ಅದು ಹಂಗೆ ಬಂತು. ಅದೊಂದೇನೋ ಒಂಥರ ಯಾವುದೋ ಒಂದು ಕಲ್ಲು ಸಿಕ್ಕಿ ಅದು ಬೆಟ್ಟ ಆಗೋಯ್ತು. ಯಾಕೆಂದರೆ ಅದೆಲ್ಲ ನಮ್ಮ ಶಿವಣ್ಣಿಂದನೇ. ಆ ಎನರ್ಜಿಯಿಂದ ಹೆಂಗಾಯ್ತು ಅಂತ ಹೇಳಿದ್ರೆ ಆ ಥರ ನಮ್ಮ ಬೆಟ್ಟದ ಥರ ಶಕ್ತಿ ಬಂತು. ಈ ಸಬ್ಜೆಕ್ಟ್ ಹೆಂಗೆ ಬಂತು ಅಂತ ಹೇಳಿದ್ರೆ ನನಗೆ ಇವಾಗ ನಾನು ಮಾತಾಡೋಕ್ಕೆ ಬರಲ್ಲ. ಇವಾಗ ಶಿವಣ್ಣಂದು ನಾನು ಬೆಳಿಗ್ಗೆ ಪಿಕ್ಚರ್ ನೋಡಿದೆ, ನಮ್ಮದು ಈ 45 ನೋಡಿದೆ. ಆ 45 ಶಿವಣ್ಣ ನೋಡಿದ್ಮೇಲೆ ಏನೇನೋ ಮಾತಾಡಬೇಕು ಅನಿಸುತ್ತೆ, ಏನೇನೋ ಅಂದ್ಕೊಂಡಿದ್ದೆ. ಇಲ್ಲಿ ಬಂದು ನಿಮ್ಮೆಲ್ಲ ಅಂದರೆ ಅದು ಮರ್ತೋಗ್ಬಿಡ್ತೀನಿ ನಾನು. ಈ ಬೆಳಗ್ಗೆಯಿಂದ ಏನೋ ಅನ್ಕೋತೀನಿ, ಮೈಕ್ ಕೈಗೆ ಬಂದರೆ ನಮ್ಗೆ ಅಷ್ಟು ಬರಲ್ಲ ಅದು ಮಾತಾಡಬೇಕು ಅಂತ, ಮರ್ತೋಗ್ಬಿಡ್ತೀವಿ. ನಿಜವಾಗ್ಲೂ ಹೇಳ್ತೀನಿ ಶಿವಣ್ಣ, ನಿಮ್ಗೆ ಹ್ಯಾಟ್ಸ್ ಆಫ್ ಶಿವಣ್ಣ ಇವತ್ತು. ಯಾಕಂದರೆ ನಾನು ಇವತ್ತು ಒಂದು 30 ನಿಮಿಷ ನಮ್ಮ ಕ್ಲೈಮ್ಯಾಕ್ಸ್ ಶಿವಣ್ಣ, ನಿಜವಾಗ್ಲೂ ಹೇಳ್ತೀನಿ, ನೀವು ಬಿಟ್ಟರೆ ಬೇರೆ ಯಾರೂ ಮಾಡಲ್ಲ ಶಿವಣ್ಣ. ಅದು ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕೆಂದರೆ ಶಿವಣ್ಣ ಇದ್ದ ಸಿಚುವೇಷನ್ನಲ್ಲಿ ಅವರ ಬಂದಿರೋ ಆ್ಯಕ್ಟಿಂಗು ನಾವು ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ನಮ್ಮ ಶಿವಣ್ಣನ ಇಷ್ಟು ಇದಾಗಿ ಕಾಣ್ತಾ ಇದ್ದಾರೆ. ಒಂಥರ ಆ್ಯಕ್ಟಿಂಗು, ಆಮೇಲೆ ಆವಾಗಿರೋ ಸಿಚುವೇಷನಲ್ಲಿ ನಾವು ಆ ಸ್ಕ್ರೀನಲ್ಲಿ ನೋಡೋದು, ಇದೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಶಿವನೇ ನಿಮ್ಗೆ ಆಶೀರ್ವಾದ. ಆ ಶಿವನೇ ನಿಮ್ಗೆ ಆಶೀರ್ವಾದ ಮಾಡ್ತಾಯಿರೋದು. ಮತ್ತು ನಮ್ಮ ಸರ್ ಇವತ್ತು ಆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀರಿ, 2 ಕಣ್ಣು ಸಾಲ್ತು ಸರ್. ನಮ್ಮ ಸರ್ ನಿಜವಾಗ್ಲೂ ಹೇಳ್ತೀನಿ, ಏನು ಸರ್ ಒಂದು GP ಮೇಲೆ ಎತ್ತು ಬಿಡ್ತೀರಾ ಸರ್? ಅದು ಎಷ್ಟು ಶಕ್ತಿ ಕೊಟ್ಟರೋ ಗೊತ್ತಿಲ್ಲ ಸರ್. ಸರ್ GP 2 ಕೈಯಲ್ಲಿ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ ಸರ್. ನಿಜವಾಗ್ಲೂ ದೇವ್ರ ಆ ಶಕ್ತಿ ನಿಮ್ಗೆ ಹಂಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಇನ್ನು ನಮ್ಮ ರಾಜ್ಬಿ ಶೆಟ್ಟಿ ಸರ್ ಹೇಳಬೇಕು ಸರ್, ಬರೀ ಓಡೋದೇ ಆಗೋಯ್ತು ಸರ್. ಪಿಕ್ಚರ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಓಡಿ ಏನು ಸರ್ ಎನರ್ಜಿ ನಿಮ್ಮದು ಸರ್? ಏನು ಓಡ್ತೀರಾ ಸರ್? ಯಾವಾಗ ನೋಡಿ ಓಡೋದಿಲ್ಲ ಸರ್. ನೋಡಿ ಸರ್, ಈ ಆ ಎತ್ತೋ ಜೀಪಲ್ಲಿ ಕೂರಿಸ್ಬೋದಿತ್ತ ಅಂತ ನಿಮ್ಮನ್ನ? ಇಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಇವತ್ತು ನಾನು ನಿಜವಾಗ್ಲೂ ಎಷ್ಟು ತೃಪ್ತಿಯಾಗಿ ಮಾತಾಡಬೇಕು ಅಂದರೆ ಅಷ್ಟು ಖುಷಿ ಆಗ್ತಾಯಿತ್ತು ಸರ್. ಬೆಳಗ್ಗೆ ನಾನು 6 ಗಂಟೆಗೆ ನಾವು ಹೋಗಿ ನೋಡಿದ್ವಿ ಸ್ವಲ್ಪ ಇದರಿಂದ, ತುಂಬ ಖುಷಿ ಆಯಿತು ನನಗೆ. ನಾನು ಶಿವಣ್ಣ ಬಗ್ಗೆ ಮಾತಾಡಬೇಕು ಸರ್, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಂಡಿಂಗಲ್ಲ ಶಿವಣ್ಣ ನೋಡಿ ಅದೇ ಜ್ಞಾಪಕ ಬರ್ತಾಯಿದೆ ಸರ್. ನೀವು ಅಜ್ಜಿ ಎತ್ತೋದು, ಅಣ್ಣವ್ರು ಅಲ್ಲಿ ಇದು ಮಾಡೋದು ಅಂತ ನೋಡಿದ್ರೆ ನನಗೆ ಹೆಂಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಶಿವಣ್ಣನ ಇದು ಅನಿಸುತ್ತೆ ಸರ್. ನಿಜವಾಗ್ಲೂ ಇದು ಯಾರೂ ಅಟೆಂಪ್ಟ್ ಮಾಡಿಲ್ಲ ಸರ್, ಇಂಡಿಯಾದಲ್ಲೇ ಯಾರೂ ಅಟೆಂಪ್ಟ್ ಮಾಡಿಲ್ಲ ಸರ್. ನಿಜವಾಗ್ಲೂ ನಮಗೆ ನೀವು ಆ ಕ್ಲೈಮ್ಯಾಕ್ಸಲ್ಲಿ ಮೂವರ್ದು ಆ ಕಾಂಬಿನೇಷನ್ ಇದೆಯಲ್ಲ ಸರ್, ಇನ್ಯಾರೂ ಮಾಡಲ್ಲ ಅನಿಸುತ್ತೆ ಸರ್. ನನಗೆ ದೇವರು ಆ ಭಾಗ್ಯ ಕೊಟ್ಟಿದೆ ಸರ್. ನಿಮ್ಮ ಮೂವರನ್ನು ನಮ್ಮ ಬ್ಯಾನರಲ್ಲಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಗೆ ಮೂವರಿಗೂ ಚಿರಋಣಿ ಆಗಿರ್ತೀನಿ ಸರ್. ಮತ್ತು ಇನ್ನು ನಮ್ಮ ಶಿವಣ್ಣ
ನೀವು ಇಷ್ಟು ಇದ್ದಿದ್ರೂ ನಮಗೆ ನಮ್ಮ ಪಿಕ್ಚರಲ್ಲಿ ನಿಮಗೆ ನಿಮ್ಮ ಬ್ಯಾನರ್ ಪಿಕ್ಚರು ನಿಮ್ಮ ಸ್ವಂತ ಪಿಕ್ಚರ್ ಥರ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಿಮ್ಗೆ ಥ್ಯಾಂಕ್ಸ್ ಸರ್. ಸರ್ ನೀವು ಅಷ್ಟೇ ಒಂದು ದಿನಾನೂ ಸರ್ ನೀವು ಗುರುಗಳೇ ನೀವು ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ವಿ. ನಿಮ್ಮ ಸಪೋರ್ಟ್ ನಾವು ಮರೆಯೋದೇ ಇಲ್ಲ ಸರ್. ಇನ್ನು ನಮ್ಮ ಸೆಕೆಂಡ್ ಪ್ರೊಡ್ಯೂಸರ್ ಸರ್ ನಮ್ಮ ರಾಜು ಸರ್ ಎಲ್ಲದರಲ್ಲೂ ನನಗೆ ಭಾಗಿಯಾಗಿದ್ದಾರೆ ಸರ್. ಎಲ್ಲ ಒಂದು ಚೂರು ವಿಷಯಕ್ಕೂ ನಾನು ಕೇಳ್ತಾ ಇರ್ತಾರೆ ಸರ್. ನಿಮಗೂ ನಾನು ಚಿರಋಣಿ ಆಗಿರ್ತೀನಿ ಸರ್. ಮತ್ತು ಇನ್ನು 45 ಬರ್ತೀನಿ. ಇನ್ನು ನಮ್ಮ ಟೆಕ್ನಿಷಿಯನ್ ಆಗಲಿ ನಮ್ಮ ಡೈರೆಕ್ಟ್ರಿಗೆ ಏನಕ್ಕೆ ಆ ತಲೆ ಬಂತು ಅಂತ ನನಗೆ ಗೊತ್ತಿಲ್ಲ. ಇದು ಯಾರಿಗೂ ಅದು ತಲೆಗೆ ಹೋಗಲ್ಲ ಈ ಸಬ್ಜೆಕ್ಟು. ಇದು ಹೆಚ್ಚು ಕಮ್ಮಿ ಎಲ್ಲರ ಮನೆಯಲ್ಲೂ ನಡೆಯೋದೆ, ನಮ್ಮ ಮನೆಯಲ್ಲೂ ನಡೆಯೋದೆ, ಎಲ್ಲರ ಮನೆಯಲ್ಲೂ ಈ ಸಬ್ಜೆಕ್ಟ್ ನಡೆಯೋದೆ. ಇದು ನಮ್ಮದೊಂದು ಇಂಡಿಯನ್ ಸಂಸ್ಕೃತಿ. ಈ ಸಂಸ್ಕೃತಿನ ಎಲ್ಲರೂ ಮರೀತಾ ಇದ್ದಾರೆ ಇವಾಗ ನಾವು ಇದನ್ನು ಎತ್ತಿಡಿಬೇಕು. ಇಂಡಿಯನ್ ಸಂಸ್ಕೃತಿನ ಎತ್ತಿಡಿಬೇಕು. ಅದು ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಆ ಡೈರೆಕ್ಷನ್ ಹೆಂಗೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವ್ರು ಫಸ್ಟ್ ಡೈರೆಕ್ಟ್ರೇ ಅಲ್ಲ ಇವರು. ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಂಗೆ ಹಾಲಿವುಡ್ಡು ಬಾಲಿವುಡ್ಡಲ್ಲಿ ಮಾಡಿಬಿಟ್ಟು ನಮ್ಮ ಕರ್ನಾಟಕ ಪಿಕ್ಚರ್ಗೆ ಬಂದಂಗೆ ಕಾಣುತ್ತೆ. ಆ ಥರ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟ್ರಿಗೆ. ಅವ್ರಿಗೊಂದು ಸಲ್ಯೂಟ್ ಇಲ್ಲ. ಯಾಕೆಂದರೆ ನಾನು ಬೆಳಗ್ಗೆ ಯಾಕೆಂದರೆ ನೋಡಿದ್ದು ಏನೇನೋ ಮಾತಾಡಬೇಕು ಅಂತೀನಿ, ಕೆಲವು ಬಿಟ್ಬಿಟ್ಟಿದ್ದೀನಿ. ಏನಾದರೂ ತಪ್ಪು ಮಾತಾಡೋಕ್ಕೆ ಕ್ಷಮೆ ಇರಲಿ. ಮತ್ತು ನಮ್ಮ ಸತ್ಯ ಹೆಗ್ಡೆ ಸರ್ ಸತ್ಯ ಹೆಗ್ಡೆ ಸರ್ ಈ ಕಡೆ ನೋಡಿ ಸರ್. ಸೂಪರ್ ಸರ್. ನಿಮ್ಮದು ಫೋಟೋಗ್ರಫಿ ಆಗಲಿ, ನಿಮ್ಮ ಕ್ಯಾಮ್ರಾ ಇಕ್ಕಿರೋದು ಇವಾಗ ನೋಡಿದ್ರೆ ಇವಾಗ ಗೊತ್ತಾಗತ್ತೆ ಸರ್ ಇನ್ನೂ ಮಾತಾಡಬೇಕು ಅಂತ. ಸಕ್ಸಸ್ ಮೀಟಲ್ಲಿ ಮಾತಾಡೋಣ ಸರ್, ನಮ್ದು ಇನ್ನೂ ಮಾತಾಡೋಣ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನು ನಮ್ಮ ಟೆಕ್ನಿಷಿಯನ್ ನಮ್ಮ ಮಂಜು ಅಂತ ಬೇಕಾದ್ರೆ 3 ವರ್ಷದಿಂದ ನನ್ನ ಜೊತೆನೇ ಇದ್ದಾನೆ. ಪಾಪ ಬಂದಿಲ್ಲ, ಸ್ವಲ್ಪ ಕೆಲಸದಿಂದ ಅಲ್ಲೇ ಆಫೀಸಲ್ಲಿದ್ದಾರೆ. ಇನ್ನು ನಮ್ಮ ಯಶ್ ಗೌಡ್ರೆ ಸರ್, ನಾವು ಈ ಡಿಲೇ ಹಾಕಿದ್ದಂತೆ ನಮ್ಮ ಫ್ಲೈಟ್ ಮಿಸ್ ಆಯಿತು ಅವರಿಂದ, ನಮ್ಮ ಯಶ್ ಗೌಡೆಯಿಂದ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಲ್ದಿ ಇದು ಮಾಡ್ಬೋದು. ಸ್ವಲ್ಪ CG ಆ ಥರ ಇದೆ, ನಮ್ಗೆ ಗೊತ್ತಾಗಲಿಲ್ಲ ಫಸ್ಟ್. CG ಅಂದರೆ ಏನೋ ಮಾಡ್ತಾರೆ ಬಿಡು, ಮಾತಾಡ್ಬೇಕು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಅದು ಗೊತ್ತಾಯ್ತು. CGಗೆ ಇಷ್ಟೊಂದು ಕಷ್ಟ ಇದೆಯಾ ಅದಂತ ಕ್ಲಾರಿಟಿ ಬೇಕು. ಯಾಕಂದರೆ CG ಎಲ್ಲ ಮಾಡ್ತಾರೆ. ನನಗೆ ಅರ್ಜೆಂಟ್ ಬೇಡಪ್ಪ, ನೀಟಾಗಿ ಬರಲಿ ಅಂತ. ಅದಕ್ಕೆ ನಿನಗೂ ಥ್ಯಾಂಕ್ಸ್ ಯಶ್. ಯಾಕೆಂದರೆ ನಾವು ಏನೇ ಮಾತಾಡಿರಿ ಸ್ಕ್ರೀನ್ ಮೇಲೆ ನೋಡಿದಾಗ ನಿನ್ನ ಕೆಲಸ ಏನು ನಿಮ್ಮ ಇದೇನು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಮೇಡಮ್ ಥ್ಯಾಂಕ್ಸ್. ನಿಮ್ಮ ಪಕ್ಕದಲ್ಲಿರೋ ಥ್ಯಾಂಕ್ಸ್ ಮ್ಯಾಮ್. ಹೆಸರು ಗೊತ್ತಿಲ್ಲ, ಇಂಗ್ಲೀಷ್ ಹೆಸರು ನೀವಾನ? ಓಕೆ ಗೊತ್ತಿಲ್ಲ ಮೇಡಮ್, ಬಾಯಿ ತಿರುಗಲ್ಲ. ಇನ್ನು ನಮ್ಮ ರವಿಶಂಕರ್ ಅವರಿದ್ದಾರೆ, ನಮ್ಮ ಮ್ಯಾನೇಜರು. ಎಲ್ಲಿದ್ದಾರೆ ರವಿಶಂಕರ್ ಅವರೇ ಅಂತ? ಏನಿಲ್ಲ, ಮಾತ್ರೇನು ನೀರು ಪಕ್ಕದಲ್ಲೇ ಮಾಡ್ಕೊಂಡಿರ್ತಾರೆ. ಟೆನ್ಷನ್ನು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮನಸ್ಸಲ್ಲಿ ಏನೂ ಇರಲ್ಲ ಪಾಪ. ಆ ಥರ ನಮ್ಮ ರವಿಶಂಕರ್ ಅವರೇ ಏನೇ ಮಾತಾಡಿದ್ರು ಕ್ಷಮೆ ಇರಲಿ. ಯಾಕಂದರೆ ನಾವು ಎಲ್ಲ ಮಾತಾಡಿರೋದು ಪಿಕ್ಚರ್ಗೋಸ್ಕರ ಅಷ್ಟೇ, ಯಾರು ಪರ್ಸ್ನಲ್ಲು ಅಲ್ಲ. ಇವನ ಮಂಜು ಆಗಲಿ ಸುರೇಶ್ ಸ್ವಲ್ಪ ನಾವು ಬೈತಾ ಇರ್ತೀವಿ ಏನು ಸ್ವಲ್ಪ ಇದು ಅಂತ, ಬರೀ ಪಿಕ್ಚರ್ಗೋಸ್ಕರ ನಾವು ಮಾತಾಡಿರ್ತೀವಿ ಹೊರತು ಯಾರೂ ತಪ್ಪು ತಿಳ್ಕೊಬೇಡಿ. ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಕೆಲಸ ಮಾಡಿದ್ದೀರಾ. ಎಲ್ಲ ನಮ್ಮದು ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ ನಾವೇನು ಕಷ್ಟಪಟ್ಟಿದ್ದೋ. ಇವತ್ತು ಆ ಸ್ಕ್ರೀನ್ ಮೇಲೆ ನೀವು ನೋಡಿದ್ರಿ ಬೆಳಗ್ಗೆ ಅಲ್ವಾ? ನಾನು ತಮಾಷೆ ಮಾಡಿದೆ. ಸ್ಕ್ರೀನ್ ಮೇಲೆ ಇವತ್ತು ನೋಡಿದ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನಗೆ ಏನಂತ. ಇನ್ನು ನಮ್ಮ ಟೆಕ್ನಿಷಿಯನ್ ಯಾರ್ಯಾರಿದ್ದಾರೆ, ಯಾರಾದರೂ ಮರ್ತಿದ್ರೆ ಕ್ಷಮೆ ಇರಲಿ. ಇನ್ನು ಯಾರಿದ್ದಾರೋ ಡಿಸ್ಟ್ರಿಬ್ಯೂಷನ್ ಬರ್ತೀನಿ ಮೇಡಮ್. ಫಸ್ಟ್ ನಮ್ಮ ಟೆಕ್ನಿಷಿಯನ್ ಮೇಡಮ್. ಆರಾಮಾಗಿ ಬನ್ನಿ ಸರ್, ಪರವಾಗಿಲ್ಲ. ರವಿಶಂಕರ್ ಅವರು ಬನ್ನಿ ಒಂದು ನಿಮಿಷ. ಅಲ್ಲ ಮರ್ತೋಗ್ಬಿಡ್ತೀವಿ ಸರ್ ನಾವು. ಅಕಸ್ಮಾತ್ ಅವ್ರು ತಿಳ್ಕೋದು 3 ವರ್ಷದಿಂದ ಜರ್ನಿ ಇದ್ದು. ನಮ್ಮವ್ರು ಯಾರ್ಯಾರಿದ್ದಾರೆ ಈಗ? ಕೋಆರ್ಡಿನೇಟರ್ ಮುರಳಿ ಅವ್ರಿಗೆ, ಮೇಕಪ್ ಉಮೇಶ್ ಅವ್ರಿಗೆ, ಕಾಸ್ಟ್ಯೂಮ್ ಪುಟ್ಟರಾಜ್ ಅವ್ರಿಗೆ, ನಮ್ಮ ಫೈಟ್ ಮಾಸ್ಟ್ರು ರವಿ ಅವ್ರಿಗೆ, ಇನ್ನೊಬ್ರು ಇದ್ದಾರೆ ಯಾರಪ್ಪ, ಚೇತನ್ ಡಿಸೋಜಾ, ಟಾನಿ, ಜಾನಿ ಮಾಸ್ಟ್ರು ಇವಾಗ ಇಲ್ಲ ಅವರು ಪಾಪ. ಇವಾಗ ಯಾರ್ಯಾರು ಮಾಡಿದಾರ ನಾನು ಮರ್ತಿದ್ರೆ ಕ್ಷಮೆ ಇರಲಿ. ಯಾಕೆಂದರೆ ನಾನು ಬೆಳಗ್ಗೆ ಆ ಫಿಲಮ್ ನೋಡಿದ ಆ ಖುಷಿಯಲ್ಲಿ ಏನೇನೋ ಎಲ್ಲ ಬರ್ಕೊಂಬರ್ಬೇಕು, ಸ್ಲಿಪ್ಪಲ್ಲಿ ಹೇಳ್ಬೇಕು ಅಂತಿದ್ದೆ, ಆಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. 45ಗೆ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ಲ ನನ್ನ ಥ್ಯಾಂಕ್ಸು. ಮತ್ತು PRO ವೆಂಕಟೇಶ್ ಅಣ್ಣ, PRO DI ಸಂತೋಷ್ ಪಾತಾಜಿ, ಪ್ರಕಾಶು. ಇಲ್ಲ ಅವ್ರ ಬಗ್ಗೆ ಮಾತಾಡಬೇಕು ನೋಡಿ, ಹಿಂಗೆ ಮರ್ತೋಗ್ಬಿಡ್ತೀವಿ. ಹೆಂಗೆ ಬರೆದಿದ್ದಾರೆ ಅಂದರೆ ಡೈಲಾಗು ನಾನು ಫಸ್ಟೇ ಹೇಳಿದ್ದೀನಿ. ನಮ್ಮ 45ಯಲ್ಲಿ ಶಿವಣ್ಣ ರಾಜ್ಕುಮಾರ್ ಸರ್ ಇದ್ದಂಗೆ. ರಾಜ್ಕುಮಾರ್ ಸರ್ ಪಿಕ್ಚರ್ ನಾವು ಹೆಂಗೆ ನೋಡ್ತಾ ಇದೀವೋ ಶಿವಣ್ಣ ನೋಡಿದ್ರೆ ಹಂಗೆ ಕಾಣುತ್ತೆ, ಹಂಗೆ ಸೇಮ್ ಡಿಟೋ. ನಾನು ನಿಜ ನಾನು ಹೇಳ್ತಾ ಇರೋದು.
ನಿಜವಲ್ಲ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ಮಾತಾಡಿರೋ ಮಾತುಗಳಾಗಲಿ, ಸಂಭಾಷಣೆ ಆಗಲಿ, ಏನೇ ಆಗಲಿ, ಶಿವಣ್ಣ ಮಾತಾಡ್ತಾ ಇದ್ದರೆ ನಾವು ಯಾವುದೋ ಒಂದು ಲೋಕಕ್ಕೆ ಹೋದಂಗಿರುತ್ತೆ. ಇವಾಗ ನಮ್ಮ ಪಿಕ್ಚರಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಒಂದು ಅವರು ಅನಿಲ್ ಕುಮಾರ್ಗೆ ಅವ್ರಿಗೆ. ಇಷ್ಟು ನಮ್ಮ 45 ಟೀಮು. ಇನ್ನು ನಮ್ಮ ಬಿಸ್ನೆಸ್ಗೋಸ್ಕರ ಬರ್ತೀನಿ. ಇನ್ನು ಡಿಸ್ಟ್ರಿಬ್ಯೂಟ್ರು ನಮ್ಮ ಪಿಕ್ಚರ್ 45 ಫಸ್ಟ್ ಟೈಮು ಎಲ್ಲ ಡಿಸ್ಟ್ರಿಬ್ಯೂಟ್ರಿಗೂ ನಾನು ಪಿಕ್ಚರ್ ತೋರಿಸ್ಬಿಟ್ಟು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತ ಕೇಳಿದ್ದು ನಾನೇ. ಯಾರು ಮಾಡ್ತಾರೋ ಏನೋ ಗೊತ್ತಿಲ್ಲ. ಫಸ್ಟ್ ನಾನು ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಮೈತ್ರಿ ಅವ್ರಿಗೆ ತೋರಿಸ್ದೆ. ನಾನು ನವೀನ್ ಅವ್ರಿಗೆ ಅವರೆಲ್ಲ ಬಂದು ರಾತ್ರಿ 2 ಗಂಟೆಗೆ ಟೈಮ್ ಕೊಟ್ಟರು. ಪರವಾಗಿಲ್ವಾ ಅಂತ ಹೇಳಿದ್ರು. 2 ಗಂಟೆಗೆ ಬಂದು ನಮ್ಮ ಪಿಕ್ಚರ್ ನೋಡಿದ್ರು. 4 ಗಂಟೆಗೆ ರೋಡಲ್ಲಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಯಾರು ಈ ಐಡಿಯಾ ಕೊಟ್ಟಿದ್ದು ಅಂತ ನನಗೆ ಕೇಳಿದ್ರು ಅವರು. ಇಲ್ಲಣ್ಣ ಇದು ನಮ್ಮದು ಡೈರೆಕ್ಟ್ರ್ ಐಡಿಯಾ, ಇದು ಅವ್ರ ಐಡಿಯಾದ. ಯಾರಪ್ಪ ಡೈರೆಕ್ಟ್ರು, ಎಷ್ಟು ಪಿಕ್ಚರ್ ಮಾಡಿದ್ರು ಅಂದರು. ಇದಣ್ಣ ಫಸ್ಟ್ ಪಿಕ್ಚರ್ ಅಂದರು. ಇಷ್ಟೊಂದು ಚೆನ್ನಾಗಿ ಮಾಡಿದಾರ, ಈ ಕ್ಲೈಮ್ಯಾಕ್ಸ್ ಐಡಿಯಾ ಹೆಂಗೆ ಬಂತು ಅಂತ ಕೇಳಿದ್ರು ಅವರು. ಯಾರು ನಮ್ಮ ನವೀನ್ ಸರ್, ಮೈತ್ರಿ ಅವರು. ಆವಾಗ ಹೇಳಿದ್ರು ಅಂತಂದ, ಅಣ್ಣ ನಿಮಗೆ ಡಿಸ್ಟ್ರಿಬ್ಯೂಟ್ ಕೊಡಬೇಕು ಅಂತ. ಖಂಡಿತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಮ ಬ್ಯಾನರ್ದು ನಿಮ್ಮ ಲೋಗೋ ಎಲ್ಲಿ ಬೇಕೋ ಹಾಕು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಅವ್ರು ಹೇಳಿದ್ದು ನನಗೆ. ಅಗ್ರಿಮೆಂಟಲ್ಲಿ ಹಾಕೋಣ, ಇಲ್ಲ ನೀನು ಲೋಗೋ ಹಾಕು ಅಂತ ಹೇಳಿದ್ರು. ಆಮೇಲೆ ತಮಿಳ್ನಾಡು AGSಗೆ ಹೋಗಿ ತೋರಿಸ್ತೀವಿ, ಅವರು ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ದಿಲ್ಕರ್ ಅವ್ರು ತೋರಿಸ್ತೀವಿ, 3 ಜನಕ್ಕೂ ತೋರಿಸಿ ಅವ್ರಂತ ಎಲ್ಲರೂ ನಾವು ಮಾಡ್ತೀವಿ ಅಂದರು. ಅಂದರೆ ಒಂದೇ ಪಿಕ್ಚರ್ ನೋಡ್ಬಿಟ್ಟು ನಾವು ಮಾಡ್ತೀವಿ ಅನ್ನೋದು ಫಸ್ಟು ಪಿಕ್ಚರ್ ಕಂಟೆಂಟ್ ಮೇಲೆ ತುಂಬ ಚೆನ್ನಾಗಿದೆ, ಇದು ಒಂಥರ ಹೊಸ್ದಾಗಿದೆ ಕಂಟೆಂಟು ಅಂತ ಹೇಳಿದ್ರು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ನಮ್ಮ KVN ಸುಪ್ರೀತ್ ಅವ್ರು ಕೊಟ್ಟಿದ್ವಿ ಕರ್ನಾಟಕದಲ್ಲಿ. ಇನ್ನು ಮತ್ತು ಸೌತಲ್ಲಿ ಬಂದು ನಾರ್ತಲ್ಲಿ ಬಂದುಬಿಟ್ಟು ಜಿಯೋ ಅವ್ರು ಮಾಡ್ತಾಯಿದ್ದಾರೆ. ಫುಲ್ಲು ಡಿಸ್ಟ್ರಿಬ್ಯೂಟ್ ಜಿಯೋ ಅವ್ರು ಮಾಡ್ತಾಯಿದ್ದಾರೆ. ಓವರ್ಸೀಸು ಜಿಯೋ ಅವ್ರು ಮಾಡ್ತಾಯಿದ್ದಾರೆ. ಆಮೇಲೆ OTT ಸ್ಯಾಟಲೈಟ್ ಎಲ್ಲರಿಗೂ ಜಿಯೋ ಕೊಟ್ಟಿದ್ದೀವಿ. ನಮಗೆ ಫಸ್ಟ್ ಅವ್ರ ಕಂಟೆಂಟ್ ನೋಡಿ ಜಿಯೋ ಅವ್ರು ನಮ್ಮ ಪಿಕ್ಚರೇ ಬೀಳಲಿಲ್ಲ, ನಮಗೆ ಬೇಕು ಅಂದರು. ಆದರೂ ನಾನು ಸೈನ್ ಮಾಡಿದ್ದು ಒಂದು 20 ದಿವಸ ಮುಂಚೆನೇ. ನಮ್ಗೆ ಅಷ್ಟು ಕಾನ್ಫಿಡೆಂಟ್ ಇತ್ತು, ರಿಲೀಸ್ ಮಾಡೇ ಮಾರೋಣ ಬಿಡು ಅಂದ್ಕೊಂಡಿದ್ದೆ ನಾನು. ಆಮೇಲೆ ಎಲ್ಲರ ಜೊತೆ ಕೆಲವ್ರು ಹೇಳಿದ್ರು, ಇಲ್ಲ ಕೊಟ್ಬಿಡು ಅಂದರು. ಮೊನ್ನೆ ಸೈನ್ ಮಾಡಿದೆ. ಇಲ್ಲಿ ಬಂದು ಫಸ್ಟ್ ಥ್ಯಾಂಕ್ಸ್ ಶಿವಣ್ಣ, ಗೀತಕ್ಕ, ತುಂಬ ಥ್ಯಾಂಕ್ಸ್ ಅಕ್ಕ. ನಮ್ಮ ಪಿಕ್ಚರ್ ನೀವು ಸಪೋರ್ಟ್ ಮಾಡಿದಾಗ ಶಿವಣ್ಣ ಸರ್, ಉಪ್ಪಿ ಸರ್, ನಿಜವಾಗ್ಲೂ ನಿಮ್ಗೆ ಥ್ಯಾಂಕ್ಸು ಸರ್. ಬಟ್ ನಿಜವಾಗ್ಲೂ ದೇವ್ರು ನಿಮ್ಗೆ ಅದೇ ಶಕ್ತಿ ಕೊಡಬೇಕು ಸರ್, ಜೀಪತ್ತೆ ಶಕ್ತಿ ಸರ್, ನಿಜವಾಗ್ಲೂ ಸರ್. ಸರ್ ನೀವು ಸರ್, ನಿಮಗೆ ಸರ್ ರನ್ನಿಂಗ್ ಹೋಗೋ ಕೆಲಸನೇ ಇಲ್ಲ ಸರ್, ರನ್ನಿಂಗ್ ಮಾಡ್ತಾನೇ ಇದ್ದೀರಾ. ತುಂಬ ಥ್ಯಾಂಕ್ಸ್. ಮತ್ತು ಆರ್ಟ್ ಡೈರೆಕ್ಟ್ರು ಮೋಹನ್ ಪಂಡಿತ್ತು, ನಾರಾಯಣ್ ರೆಡ್ಡಿ ಅವರು, ಹೈದರಾಬಾದ್ ನಾರಾಯಣ್ ರೆಡ್ಡಿ, ಫುಲ್ಲು ಕ್ಲೈಮ್ಯಾಕ್ಸು ನಾರಾಯಣ್ ರೆಡ್ಡಿ ಮಾಡಿದ್ದು. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ನಮ್ಮ ಚಿನ್ನಿ ಪ್ರಕಾಶ್ ಅವ್ರಿಗೂ ಒಂದು ಸಾಂಗು ನಮ್ಮ ಶಿವಣ್ಣ ಅವ್ರು ಸಾಂಗ್ ಮಾಡಿದ್ದಾರೆ. ಅದು ನೋಡಿ, ಅದು ಹೆಚ್ಚು ಕಮ್ಮಿ ನಾನು ಅದನ್ನು ಅರಿಶಿಣನೇ ಒಂದು 5 ಟನ್ ತಂದಿದ್ದೀವಿ. 5 ಟನ್ ಅರಿಶಿಣ. ಅದು ನೀವು ಪಿಕ್ಚರಲ್ಲಿ ನೋಡಿದಾಗ ಗೊತ್ತಾಗತ್ತೆ. ದಯವಿಟ್ಟು ತುಂಬ ಕಷ್ಟಪಟ್ಟು ಎಲ್ಲರೂ ಇಷ್ಟಪಟ್ಟು ಮಾಡಿರೋದು. ನೀವು 25ನೇ ತಾರೀಕು ನೀವು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ. ಈ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಇದು ನೋಡೋಂಥ ಪಿಕ್ಚರು. 80 ವರ್ಷದಿಂದ ಆರಾಮಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಪಿಕ್ಚರು. ದಯವಿಟ್ಟು ನೀವೆಲ್ಲರೂ ಪಿಕ್ಚರ್ಗೆ ಹೋಗ್ಬಿಟ್ಟು ನೀವು ಪಿಕ್ಚರ್ ನೋಡಿ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ಹೈ ಬಡ್ಜೆಟ್ ಆಗಿ ಪಿಕ್ಚರ್ ಮಾಡಿದ್ದೀವಿ. ಯಾರೂ ಈ ಥರ ಸಬ್ಜೆಕ್ಟ್ ಮಾಡಿಲ್ಲ. ಇನ್ನೊಂದು ಸಲ ಹೇಳ್ತೀನಿ, ಇದು ಯಾರು ಮುಟ್ಟಕ್ಕೂ ಆಗಲ್ಲ, ಭಯ ಬೀಳ್ತಾರೆ. ಆ ಭಯ ಯಾಕೆ ಬೀಳ್ತಾರೆ ಅಂದರೆ ನೀವು ಪಿಕ್ಚರಲ್ಲಿ ನೋಡಿ. ಥ್ಯಾಂಕ್ ಯು ಮ್ಯಾಮ್. ಸಾರ್ ಮರ್ತೋಗ್ಬಿಟ್ಟೆ ಸರ್, ಫಸ್ಟ್ ಹೇಳಿದೆ ನಿಜವಲ್ಲ ಸರ್. ಟೆನ್ಷನ್ ಸರ್, ಇಲ್ಲ ಸರ್, ಹಲ್ಲಾಲ್ ಚೆನ್ನಾಗಿ ಕೊಡ್ತಿದ್ದೀರಾ ಸರ್, ಚೆನ್ನಾಗಿ ಹೊಡೆದಿದ್ದೀರಿ ಸರ್. ನೀವು ಪಕ್ಕದಲ್ಲೇ ಕೂತ್ಕೊಂಡು ಏನು ಸರ್ ನಿಮ್ಮ ಫೈಟಿಗೆ ಮ್ಯೂಸಿಕ್ ಕೊಡ್ತಿದ್ದಾರೆ ನಮ್ಮ ಅರ್ಜುನ್ ಸರ್ ಅಂತ ಹೇಳ್ಬಿಟ್ಟು ಫಸ್ಟೇ ಹೇಳಿದೆ ಸರ್, ಪಕ್ಕದಲ್ಲಿ ಕೂತ್ಕೊಂಡೇ ಹೇಳಿದೆ ಸರ್, ತುಂಬ ಚೆನ್ನಾಗಿದೆ ಅಂತ. ಇದಕ್ಕೆಲ್ಲ ಮೈನ್ ಪಿಲ್ಲರ್ ಅರ್ಜುನ್ ಸರ್ ಇಲ್ಲ, ಅವ್ರು ಇದ್ದಿದ್ರೆ ಪಾಪ ನಿಂದು ಚೆನ್ನಾಗಿರ್ತಾ ಇತ್ತು. ಅವ್ರು ಬಿಟ್ಟು ಮಾಡ್ತಾ ಇದ್ವಿ ಸರ್. ನೀವೆಲ್ಲೇ ಇದ್ದರೂ ದೇವರು ಆಯಸ್ಸು ಆರೋಗ್ಯ ಇದೇ ಥರ ಇನ್ನೂ 4 ಪಿಕ್ಚರ್ ಮಾಡಬೇಕು ಅಂತ ಕೋರ್ಕೋತೀವಿ ಸರ್. ಅರ್ಜುನ್ ಸರ್ ಥ್ಯಾಂಕ್ ಯು. ನೀವು ಇದ್ದಿದ್ದಕ್ಕೆ ಈ ಪಿಕ್ಚರ್ ಆಗಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.